ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟದ ಸರಮಾಲೆ ಎದುರಾಗಿದೆಯಾ? ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆಯಾ ಸಿದ್ದರಾಮಯ್ಯನವರಿಗೆ? ಸಿದ್ದರಾಮಯ್ಯನವರ ವಿರುದ್ಧ ಈಗ ಸ್ನೇಹಮಯಿ ಕೃಷ್ಣ ದೂರು ಕೊಡೋದಕ್ಕೆ ಹೊರಟಿದ್ದಾರೆ. ಲೋಕಾಬಳಿಕ ಇಡಿಗೆ ಸ್ನೇಹಮಯಿ ಕೃಷ್ಣ ದೂರು, ಇಮೇಲ್ ಹಾಗೂ ಪತ್ರ ಬರೆದು ದೂರು ಸಲ್ಲಿಕೆ ಮಾಡಿದ್ದಾರೆ. ಇಡಿ ಜಂಟಿ ನಿರ್ದೇಶಕ ಬೆಂಗಳೂರು ಇವರಿಗೆ ದೂರು ಕೊಟ್ಟಿದ್ದಾರೆ. 16 ಪುಟಗಳ ದೂರರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಕೊಟ್ಟಿದ್ದಾರೆ. ಮನಿ ಲಾಂಡ್ರಿಂಗ್ ಆಕ್ಟ್ ಮೂಲಕ ತನಿಖೆಗೆ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೂರುಗಳ ಸರಮಾಲೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇಡಿ ಜಂಟಿ ನಿರ್ದೇಶಕರಿಗೆ ದೂರನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗಾಗಲೇ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಪಿಟಿಷನ್ ಎಲ್ಲ ಸಲ್ಲಿಕೆ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಪ್ರಮುಖವಾಗಿ ನೀವು ಒಂದು ದೂರನ್ನು ಸಲ್ಲಿಸಿದ್ದೀರಾ ಸರ್. ಯಾವೆಲ್ಲ ಅಂಶಗಳೆಲ್ಲ ನೀವು ಉಲ್ಲೇಖ ಮಾಡಿದ್ದೀರಾ ಜಾರಿ ನಿರ್ದೇಶನಕ್ಕೆ? ಸರ್, ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನಗಳ ರೂಪದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿರೋದ್ರಿಂದ ಜಾರಿ ನಿರ್ದೇಶನದಿಂದ ತನಿಖೆ ನಡೆಸೋ ಸೂಕ್ತ ಹಿನ್ನೆಲೆಯಲ್ಲಿ ನಾನು ಮೊನ್ನೆ ಇಮೇಲ್ ಮೂಲಕ ದೂರರ್ಜಿಯನ್ನು ಸಲ್ಲಿಸಿದ್ದೀನಿ. ನಾಳೆ ನೇರವಾಗಿ ಅವ್ರ ಕಚೇರಿಗೂ ಕೂಡ ದೂರರ್ಜಿನ ಕೊಡ್ತಾ ಇದ್ದೀವಿ. ಅಂದರೆ ಬೆಂಗಳೂರಿಗೆ ಹೋಗ್ತಿದ್ರೆ ಅಥವಾ ದೆಹಲಿಗೆ? ಬೆಂಗಳೂರಿಗಾಗಿ ನಮ್ಮ ಬೇರೆಯವ್ರ ಕಡೆಯಿಂದ ಅಲ್ಲೇ ಅರ್ಜಿಗಳನ್ನು ಕೊಡಿಸ್ತಾ ಇದ್ದೀನಿ. ಸಚಿವರು ಯಾರೆಲ್ಲ ಆಗ್ಬೋದು ಸರ್ ಇದರಲ್ಲಿ? ಸರ್, ಈ ಸದ್ಯಕ್ಕೆ ಹಾಲಿ ಇದ್ರ ಪ್ರಕಾರ ನಗರಾಭಿವೃದ್ಧಿ ಸಚಿವ ಏನು ಬೈರತಿ ಸುರೇಶ್ ಹೇಳಿದ್ರೆ ಅವರು ಕೂಡ ಆರೋಪಿ ಆಗ್ತಾರೆ. ಯಾಕಂತ ಹೇಳಿದ್ರೆ 3/11/2023 ಒಂದು 4 ತಜ್ಞರ ತಂಡದ ಸಮಿತಿಯ ಒಂದು ವರದಿಯನ್ನು ಕೊಟ್ಟಿದೆ. ಆ ವರದಿಯಲ್ಲಿ 50-50 ಅನುಪಾತ ನಿವೇಶನ ಹಂಚಿಕೆ ಮಾಡೋದು ನಿಯಮಾಬಾಹಿರ ಅಂತ ತಿಳಿಸಿದೆ. ಈ ವಿಚಾರ ಗೊತ್ತಿದ್ರು ಕೂಡ ಆ ವರದಿಯನ್ನು ಆಧರಿಸಿ ಕೂಡಲೇ ಕ್ರಮಗಳನ್ನು ತಗೊಂಡು 50-50 ಅನುಪಾತ ನಿವೇಶನ ಹಂಚಿಕೆ ಮಾಡೋದನ್ನ ನಿಲ್ಲಿಸಿಲ್ಲ. ಮತ್ತು ಈಗಾಗಲೇ ಏನು ನಿವೇಶನ ಹಂಚಿಕೆ ಮಾಡಿತ್ತು ಅದನ್ನು ಅದಕ್ಕೆ ಸಂಬಂಧಪಟ್ಟ ಏನು ಮಂಜೂರಾತಿ ಆದೇಶಗಳಿದೆ ಮತ್ತು ಕ್ರಯಪತ್ರಗಳಿದೆ, ಅದನ್ನು ರದ್ದುಪಡಿಸಿ ಆ ನಿವೇಶನ ವಾಪಸ್ ಪಡೆಯುವಂಥ ಯಾವುದೇ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಇವರು ಕೂಡ ಪರೋಕ್ಷವಾಗಿ ಅಕ್ರಮದಲ್ಲಿ ಭಾಗಿಯಾಗಿ ಕಂಡು ಬಂದಿರೋದ್ರಿಂದ ಇವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಆರೋಪಿಗಳಾಗ್ತಾರೆ. ಸರ್, ಈಗ ಮತ್ತೊಂದು ದಸರಾ ಬರ್ತಾ ಇದೆ ಸರ್. ನೀವು ಅವತ್ತು ಕೂಡ ಮನವಿ ಮಾಡ್ಕೊಂಡಿದ್ರಿ ಸಿ ಎಂ ಅವರು ಉದ್ಘಾಟನೆ ಮಾಡ್ಬೋದಕ್ಕೆ ಪವಿತ್ರ ಇರುವಂಥ ದಸರಾ ಅಂತೇಳಿ. ಸೊ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಹೇಗಿರುತ್ತೆ ಸರ್? ಸರ್, ನಾಳೆ ನಾನು ಈ ಬಗ್ಗೆ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀನಿ. ಮೈಸೂರು ದಸರಾಗೆ 400 ವರ್ಷಗಳಿಂದ ಹೆಚ್ಚಿನ ಇತಿಹಾಸ ಇರೋದ್ರಿಂದ ಮತ್ತು ಅದಕ್ಕೆ ಅದರದೇ ಆದ ಪಾವಿತ್ರತೆ ಇರೋದ್ರಿಂದ ಈ ಆರೋಪ ಹೊತ್ತಂಥ ಮುಖ್ಯಮಂತ್ರಿಗಳು ಅಂದರೆ ವಿಚಾರಣೆಗೆ ಒಳಪಟ್ಟಿರ್ತಕ್ಕಂಥ ಆರೋಪಿ ಆಗಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಒಂದು ಕಾರ್ಯಕ್ರಮ ಭಾಗವಹಿಸಿದರೆ ಆ ಒಂದು ಪಾವಿತ್ರತೆಗೆ ಮತ್ತು ಅದರ ಚಾರಿತ್ರಿಕ ಹಿನ್ನೆಲೆಗೆ ಧಕ್ಕೆ ಆಗೋ ಸಂಭವ ಇರೋದ್ರಿಂದ ಅವ್ರನ್ನ ಯಾವುದೇ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ತಡೀಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಸಿ ಎಂ ಅವರು ಕೂಡ ನಾನು ಏನು ತಪ್ಪೇ ಮಾಡಿಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಮಾತುಗಳೆಲ್ಲ ಕೂಡ ಹೇಳ್ತಾ ಇರುವಂಥದ್ದು. ಸರ್, ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಜನಪ್ರತಿನಿಧಿ ನ್ಯಾಯಾಲಯ ಏನು ಈ ಸಂಬಂಧಪಟ್ಟ ತೀರ್ಪುಗಳು ನೀಡಿದೆ ಆ ತೀರ್ಪುಗಳನ್ನು ಗಮನಿಸಿ ಗೊತ್ತಾಗುತ್ತೆ. ದಾಖಲಾತಿಗಳ ಸಮೇತ ಅವ್ರು ಮಾಡಿರ್ತಕ್ಕಂಥ ಅಪರಾಧ ಕುರಿತು ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ತನಿಖೆಗೆ ಆದೇಶ ಮಾಡೋದು ಸ್ಪಷ್ಟ ಕಂಡು ಬರುತ್ತೆ. ಸಿಬಿಐ ಕೊಟ್ಟಿರುವಂತಹ ದೂರಲ್ಲೂ ಕೂಡ ಯಾವೆಲ್ಲ ಅಂದರೆ ಎಷ್ಟು ವರ್ಷಗಳಿಂದ ಮಾಡಬೇಕು, ಬರೀ ಕೇವಲ ಸಿ ಎಂ ಅವರ ಪತ್ನಿಯ 14 ಸೈಟ್ ನಿವೇಶನ ಮಾತ್ರ ಮೂಡಾದ ಆ ಹಗರಣದ ಬಗ್ಗೆಯೂ ಕೂಡ? ಸರ್, ನಾವು 1990 ಇಸ್ವಿಯಿಂದ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅವ್ಯವಹಾರ ನಡೆದಿದೆ ಅದೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ವಿ. ಅದು ಈಗ ನಮ್ಗೆ ಲಭ್ಯ ದಾಖಲಾತಿ ಪ್ರಕಾರ 2015 ನಂತರ 50-50 ಅನುಪಾತದಲ್ಲಿ ಅವ್ಯವಹಾರ ನಡೆದ್ರಿಂದ 2015 ಇಲ್ಲಿವರೆಗೂ ಏನು ಈ ಥರ 50-50 ನಿವೇಶನದಲ್ಲಿ ಸಂಬಂಧಪಟ್ಟಾಗಿ ಅಕ್ರಮಗಳಿದೆ ಎಲ್ಲನೂ ಕೂಡ ಸಮಗ್ರ ತನಿಖೆ ಮಾಡೋದಕ್ಕೆ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಒತ್ತಾಯವನ್ನು ಕೂಡ ಮಾಡ್ತೀವಿ. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. ಟೀ ಶಾಪ್ ಬಳಿ ಹೆಬ್ಬಾವೊಂದು ಕಾಣಿಸಿಕೊಂಡು ಜನರಿಗೆ ಆತಂಕಕ್ಕೆ ಕಾರಣ ಆದಂಥ ಘಟನೆ ತುಮಕೂರಿನ ಕೊರಟಗೆರೆಯಲ್ಲಿ ನಡೆದಿದೆ. ಬೃಹತ್ ಗಾತ್ರದ ಹೆಬ್ಬಾವನ್ನ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ. ತುಮಕೂರಿನ ಕೊರಟಗೆರೆಯಲ್ಲಿ ನಡೆದಂಥ ಘಟನೆ ಇದು. ಹೆಬ್ಬಾವು ಕಾಣಿಸಿಕೊಂಡಿದೆ ಟೀ ಶಾಪ್ನ ಬಳಿ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ಹೆಬ್ಬಾವು ಪ್ರತ್ಯಕ್ಷ ಆಗಿದೆ. ಕೊರಟಗೆರೆ ಪಟ್ಟಣದಲ್ಲಾಗಿರುವಂಥ ಘಟನೆ. ಹೆಬ್ಬಾವು ಕಾಣಿಸಿಕೊಂಡಿದ್ದು ಜನ ಎಲ್ಲ ಆತಂಕಕ್ಕೆ ಒಳಗಾಗಿದ್ದಾರೆ. ಮಂಜುನಾಥನವರ ಟೀ ಶಾಪ್ ಬಳಿ ಹೆಬ್ಬಾವು ಪ್ರತ್ಯಕ್ಷವಾಗಿದೆ. ಬೃಹತ್ ಗಾತ್ರದ ಹೆಬ್ಬಾವಿದು. ಹೆಬ್ಬಾವನ್ನ ರಕ್ಷಿಸಿ ಆನಂತರ ಅರಣ್ಯಕ್ಕೆ ಉರಗ ತಜ್ಞ ದಿಲೀಪ್ ಅವರು ಬಿಟ್ಟಿದ್ದಾರೆ. ಸುಮಾರು 12 kg 10 ಅಡಿ ಉದ್ದದ ಬೃಹತ್ ಗಾತ್ರದ ಹೆಬ್ಬಾವು, ಅದನ್ನು ರಕ್ಷಣೆ ಮಾಡಲಾಗಿದೆ. ಮಂಜುನಾಥನವರ ಟೀ ಶಾಪ್ ಬಳಿ ಹೆಬ್ಬಾವು ಕಾಣಿಸಿಕೊಳ್ಳುತ್ತೆ. ಸುತ್ತಮುತ್ತ ಇದ್ದವರೆಲ್ಲರೂ ಆತಂಕಕ್ಕೊಳಗಾಗ್ತಾರೆ. ತಕ್ಷಣಕ್ಕೆ ಉರಗ ತಜ್ಞ ದಿಲೀಪ್ ಬರ್ತಾರೆ. ಹೆಬ್ಬಾವನ್ನ ರಕ್ಷಿಸಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. Hey,
ಜನ ಎಲ್ಲ ಕವರ್ ಅಲ್ಲಿ ಬಿಡಿ ಬಿಡು ಹೋಗಿ ಏನು ಮಾಡಿ ಹೋಗಿ ಅಡ್ಡ ಬರ್ಬೇಡ ತಕ್ಕಳಿ ಬೇಗ ಸೈಡ್ಗಿರು ಅಣ್ಣ ಮಬ್ಬು ಜಾಸ್ತಿ ಪತ್ತಾಯ್ತಲ್ಲ ಅಲ್ಲಿ ಬಿಡಿ ಬಿಡು ಹೋಗಿ ಏನು ಮಾಡಬೇಡಿ ಹೋಗಿ ಅಡ್ಡ ಬರ್ಬೇಡ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಯಾವಾಗ ಮಾನ್ಯ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು, ಹೊಂದಿಗಳ ಜೊತೆ ಗುದ್ದಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಎಡಿಜಿಪಿ ಚಂದ್ರಶೇಖರ್ ಅವರು ಯಾವಾಗ ಕೌಂಟರ್ ಕೊಟ್ರು, ಈಗ ಅಗೈನ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಕಿಡಿಕಾರಿದ್ದಾರೆ. ನಾನು ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲಿ ಉತ್ತರವನ್ನ ಕೊಡ್ತೀನಿ. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ದಳಪತಿ ಕಿಡಿಕಾರಿದ್ದಾರೆ. ನಾನು ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಕೊಡ್ತೀನಿ. ಕೆಪಿಸಿಸಿ ಕಚೇರಿಯಲ್ಲಿ ಕೂತು ಪತ್ರ ಬರೆದಿರಬಹುದು. ಎಡಿಜಿಪಿ ಚಂದ್ರಶೇಖರ್ ಪತ್ರಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಅವರು ಹಿಮಾಚಲ ಪ್ರದೇಶದ ಕೇಡಾರ್ ಯಾರ್ಯಾರನ್ನೋ ಹಿಡಿದು ಇಲ್ಲಿಗೆ ಬಂದಿದ್ದಾರೆ. ಅವರ ಭಾಷೆಯೇ ಅವರ ಸಂಸ್ಕೃತಿಯನ್ನ ಹೇಳುತ್ತೆ. ಬೆಂಗಳೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ. ಮಾಡೋದು ಉತ್ತರ ಕೊಡಬೇಕು, ಕೊಡೋಣಂತೆ. ನಾನು ಯಾವುದೇ ವಿಷಯ ಚರ್ಚೆ ಮಾಡಬೇಕಾದ್ರೆ ವಿಷಯಗಳನ್ನು ಕ್ರೋಢೀಕರಿಸ್ಕೊಳ್ಳದೆ ಮಾತಾಡೋನಲ್ಲ. ಆ ಲೆಟ್ರು ಭಾಳ ಚೆನ್ನಾಗಿ ಬರೆದಿದ್ದಾರೆ ಪಾಪ, ತುಂಬ ಚೆನ್ನಾಗಿ. ಯಾರು ಯಾವ ಕಚೇರಿಲಿ ಕೂತ್ಕೊಂಡು KPCC ಕಚೇರಿಯಿಂದ ಕೂತ್ಕೊಂಡು ಲೆಟ್ರನ್ನ ಲೀಕ್ ಮಾಡಿದ್ರು ಅದ್ಯಾರೋ ಗೊತ್ತಿದೆ ನನಗೆ. ನೆನ್ನೆ ಸಂಜೆ ಎಲ್ಲಿ ಹೋದರು, ಯಾರ್ಯಾರು ನಿಮ್ಮ ಅಡ್ವೊಕೇಟ್ಗಳು ಮಹಾನ್ ಪರಿಣಿತರಿದ್ದರು ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಅಂತ ಬಿಟ್ಕೊಂಡಿದ್ದಾರೆ. ನನಗೆ ಯಾಕೆ ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ನಾನು ಕ್ರಿಮಿನಲ್ಲು, ಅಕ್ಯೂಸ್ಡು. ನಾನು ನೆನ್ನೆ ಮಾತಾಡಿರ್ತಕ್ಕಂಥದ್ದು ಯಾವ ವಿಷಯ ಮಾತಾಡಿದ್ದೀನಿ? ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ್ಯಾರ ಜೊತೆಯಲ್ಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಆಂಧ್ರದ ಮನುಷ್ಯ ಹಿಮಾಚಲ ಪ್ರದೇಶ ಕೇಡೋರು ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡಿದೆ. ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವ್ರನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ? ಮೈಸೂರಿನ ಹೊರವಲಯದಲ್ಲಿ ತಡರಾತ್ರಿ ರೇವ್ ಪಾರ್ಟಿ ನಡೀತಾ ಇತ್ತು. ಮೈಸೂರು ಜಿಲ್ಲಾ ಪೊಲೀಸರು ರೇಡ್ ಮಾಡ್ತಾರೆ. ಸುಮಾರು 150 ಜನನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾದ ಸಂಭ್ರಮ ಒಂದು ಕಡೆಯಲ್ಲಾದರೆ, ಮೈಸೂರಿನ ಹೊರವಲಯದಲ್ಲಿ